ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ನಮ್ಮೋರು ಚೆನ್ನಾಗಿದ್ದಾರೆ, ನೀವು ನಿಮ್ಮೋರು ಹೇಗಿದ್ದೀರಾ ಅಂತ ಕೇಳ್ತಾ ಸೊ ರಿಪೋರ್ಟ್ ಕಾರ್ಡ್ ಇನ್ನೊಂದು ವೀಡಿಯೋಗೆ ಸ್ವಾಗತ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಈ ಚಾನಲಲ್ಲಿ ಸ್ವಲ್ಪ ದಿನದಲ್ಲಿ ಒಂದು ಲೇಟೆಸ್ಟಾಗಿ ಒಂದು ವೀಡಿಯೋ ಬರೋದರಲ್ಲಿದೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋ ನಮ್ಮ ಕಳ್ಳಪುಟ್ಟಿ ಸ್ಪಂದನ ಬಗ್ಗೆ. ಸೊ ಸ್ಪಂದನ ಸೋಮಣ್ಣರವರು ಸೇಮ್ ಧನುಷ್ ಥರನೇ ಆಡಿದರು. ಒಂದು 4-5 ವಾರ ಇರಲೇ ಇಲ್ಲ, ಕಾಣಲೇ ಇಲ್ಲ. ಉಳಿದಂತೆ ಗಿಲ್ಲಿ ಅವ್ರ ಜೊತೆ ಯಾವಾಗ ಮಿಂಗಲ್ ಆದರೂ ಅಲ್ಲಿಂದ ಸ್ವಲ್ಪ ಲೈನಿಗೆ ಬಂದರು. ಸೊ ಎಲ್ಲರೂ ಕೇಳ್ತಿದ್ದ ಒಂದು ಕ್ವಶನ್ನು, ಕಲರ್ಸ್ ಕೋಟ ಆಗಿದ್ದರಿಂದ ಸ್ಪಂದನ ಅವರು ಫೈನಲ್ ವೀಕ್ ತನಕ ಬಂದರು ಅಂತ. ಸೊ ಒಪ್ಕೊಳ್ತೀರಾ? ನಾನು 100% ಒಪ್ಕೊಳ್ತೀನಿ. ಯಾಕಂದರೆ ಸ್ಪಂದನ ಅವರನ್ನು ಕಂಪೇರ್ ಮಾಡಿದಾಗ ಕೆಲವರು ಅವ್ರಿಗಿಂತ ಮುಂಚೆ ಹೋಗಿದ್ದು ನನಗೆ ಯಾಕೋ ಇಷ್ಟ ಆಗಿಲ್ಲ. ಸೊ ಸ್ಪಂದನ ಅವರ ಜಾಗದಲ್ಲಿ ಮೇ ಬಿ ರಾಶಿಕಾ ಇರಬೇಕಿತ್ತು, ಜಾಹ್ನವಿ ಅವರು ಕೂಡ ಇರಬೇಕಿತ್ತು. ಸೊ ಎಲ್ಲೋ ಒಂದು ಕಡೆ ಸ್ಪಂದನ ಅವರು ಕಲರ್ಸ್ ಕೋಟದಿಂದನೇ ಫೈನಲ್ ತನಕ ಬಂದರು ಅಂತ ಅನಿಸುತ್ತೆ. ಯಾಕೆ ಹೇಳೋದಾದರೆ, ಈ ವೋಟಿಂಗ್ ಲೈನ್ ಪ್ರಕಾರನೇ ನಮ್ಮ ಕಲರ್ಸ್ ಕನ್ನಡದವರು ನಾಮಿನೇಷನ್ ಮಾಡೋದಿದ್ದಿದ್ರೆ ಮೊದಲ 2 ವಾರದಲ್ಲಿ ಸ್ಪಂದನ, ಧನುಷು, ಅಭಿ ಎಲ್ಲ ಹೊರಗಡೆ ಬರಬೇಕಿತ್ತು. ಯಾಕಂದರೆ ಅವರ ಆಟನೇ ನೋಡಲಿಲ್ಲ 1-2 ವಾರ. ಸೊ ಈ ಕಳ್ಳಪುಟ್ಟಿ ಆಟ ಸ್ಟಾರ್ಟ್ ಆಗಿದ್ದೇ ಕಳ್ಳಪುಟ್ಟಿ ಅಂತ ಗೆಲ್ಲಿ ಕರೆದಾಗಿನಿಂದ. ಅದು ಕೂಡ ಎಲ್ಲರೂ ಹೊರಗಡೆ ಹೇಳ್ತಾರೆ, ಟಾಸ್ಕ್ ಆಡೇ ಇಲ್ಲ ಗಿಲ್ಲಿ, ಮನೆಯಲ್ಲಿ ಕೂತ್ಕೊಂಡು ಮಲ್ಕೊಂಡಿದ್ದ ಅಂತ. ಸೊ ಇವರು ಹೇಳೋದು, ಇವರು ಎಷ್ಟು ಟಾಸ್ಕ್ ಆಡಿದ್ದಾರೆ, ಎಷ್ಟು ಟಾಸ್ಕ್ ಆಡಿ ಗೆದ್ದಿದ್ದಾರೆ. ಆಡಿದ ಕೆಲವೊಂದು ಟಾಸ್ಕ್ಗಳಲ್ಲಾದರೂ ಗಿಲ್ಲಿ ಎಲ್ಲ ಟಾಸ್ಕ್ಗಳಲ್ಲಿ ಗೆದ್ದಿದ್ದಾರೆ. ಒಂದು ಟಾಸ್ಕಲ್ಲಿ ಸೋತಿದ್ದು ಬಿಟ್ಟರೆ ಎಲ್ಲ ಟಾಸ್ಕಲ್ಲೂ ಗೆದ್ದಿದ್ದಾರೆ. ಅದು ಕೂಡ ಸೋತಿದ್ದು ಕಾವ್ಯ ಅವರ ಟಾಸ್ಕಲ್ಲಿ ಬಿಟ್ಟರೆ ಎಲ್ಲ ಟಾಸ್ಕಲ್ಲೂ ಗೆದ್ದಿದ್ದಾರೆ. ಸೊ ಟೈಮಿಂಗ್ಸ್ ಎಲ್ಲ ಅಬ್ಸರ್ವ್ ಮಾಡಿದರೂ ಕೂಡ ನಮ್ಮ ಸ್ಪಂದನ ಅವರು ಎಲ್ಲೋ ಒಂದು ಕಡೆ ಒಂದು ಕಲರ್ಸ್ ಕೋಟದಿಂದನೇ ಬಂದಿದ್ದು ಅಂತ ನಾನು ಹೇಳ್ತೇನೆ ನನ್ನ ಪ್ರಕಾರ. ಸೊ ನಿಮ್ಮ ಪ್ರಕಾರ ಏನು? ನಿಮ್ಮ ಪ್ರಕಾರ ಹೇಗೆ ಕಳ್ಳಪಟ್ಟಿ ಎಷ್ಟು ವಾರಗಳಲ್ಲಿ ಹೊರಗಡೆ ಬರಬೇಕಿತ್ತು? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್.